ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾ ನಾನ್ ರೆಡಿ ಅಂತ ಹೇಳಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಿಗೆ ತೊಡೆ ತಟ್ಟಿದ್ದಾರೆ ಅನ್ನೋದು ತರ ಇದು. ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಪ್ರತಿನಿತ್ಯವೂ ಕೂಡ ನಡೀತಾನೆ ಇದೆ. ಇವತ್ತು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಬೈರಮಂಗಲಕ್ಕೆ ಹೋಗಿದ್ದಾರೆ, ಅಲ್ಲಿನ ರೈತರ ಜೊತೆ ಕೂತಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಬನ್ನಿ ಮುಖ್ಯಮಂತ್ರಿಗಳೇ, ಇಲ್ಲೇ ಚರ್ಚೆ ಮಾಡೋಣ. ನಿಮ್ಮನ್ನ ಬೀದಿಗಿಳಿಸುವಂತ ಪ್ರಯತ್ನ ಅಲ್ಲ. ಇಲ್ಲಿನ ನಿಜವಾದ ಹೋರಾಟಗಾರರು ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಈ ಜೊತೆಗೆ ಈ ಭೂಮಿ ಬಂಜರು ಭೂಮಿ ಅಂತ ಹೇಳಿದ್ರಲ್ಲ ನೀವು, ಅದನ್ನ ನಿಮಗೆ ತೋರಿಸ್ತೀವಿ ಈ ಭೂಮಿ ಹೆಂಗಿದೆ ಅಂತ ಹೇಳಿ. ಹಂಗಾಗಿ ನೀವು ಇಲ್ಲಿಗೆ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಪಂಥ ಆಹ್ವಾನವನ್ನ ಮಾಡಿರೋದು. ಹಾಗಾಗಿನೇ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಒಂದು ಪ್ರಶ್ನೆ. ಇದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಹೋರಾಟ ನಡೀತಾನೆ ಇದೆ. ಸಿಎಂ ಡಿಕೆಶಿ ಹೆಸರಿನ ಖಾಲಿ ಕುರ್ಚಿ ಬಿಟ್ಟು ಗಮನ ಸೆಳೆದಿದ್ದಾರೆ ಎಚ್ಡಿಕೆ. ಯೋಜನೆಗೆ ರೈತರ ಒಪ್ಪಿಗೆ ಇಲ್ಲ. 5,700 ಆಕ್ಷೇಪಣೆಗಳು ಬಂದಿವೆ. ಸರ್ಕಾರದ ವಿರುದ್ಧ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆಗೆ 80% ರೈತರು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನುತ್ತಿದ್ದಾರೆ. ರೈತರ ತಲೆಗೆ ಹುಳ ಬಿಟ್ಟು ಜಮೀನು ಕೊಡುವಂತೆ ಮನವೊಲಿಸ್ತಾ ಇದ್ದಾರೆ. ಎಚ್ಡಿಕೆ ಅವರನ್ನ ಪ್ರಶ್ನಿಸುವ ಅಧಿಕಾರ ಕಾಂಗ್ರೆಸ್ಗಿಲ್ಲ ಅಂತ ಜೆಡಿಎಸ್ ಇವತ್ತು ಕಿಡಿಕಾರಿರೋದು. ಅದರಲ್ಲೂ ಎಚ್ಡಿ ಕುಮಾರಸ್ವಾಮಿ ಅವರು. ಈ ದೃಶ್ಯ ಇದೆಯಲ್ಲ, ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬಂದಂತ ದೃಶ್ಯ ಇದು, ಪ್ರತಿಭಟನಾ ಸ್ಥಳಕ್ಕೆ ಬಂದಂತ ದೃಶ್ಯ ಇದು. ಸೊ ಆ ನಿಟ್ಟಿನಲ್ಲಿ ಅವರು ಬಂದ ತಕ್ಷಣ ಎಲ್ಲ ರೈತರು ಅವರನ್ನ ಮುತ್ತಿಕೊಳ್ತಾರೆ. ತಾವು ಕೂಡ ರೈತರ ಜೊತೆಗಿದ್ದೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. 2006ರಲ್ಲಿ ಹೌದು, ನಾನು ಮಾಡೋದಕ್ಕೆ ಹೊರಟಿದ್ದೆ, ಬಟ್ ರೈತರು ವಿರೋಧ ಮಾಡಿದ್ದಕ್ಕೆ ನಾನು ಅದನ್ನ ಕೈ ಬಿಟ್ಟೆ. ಈಗ ನನ್ನ ಹೆಸರು ಹೇಳಿಕೊಂಡು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅದಕ್ಕೆ ಸ್ಪಷ್ಟತೆ ಕೊಡೋದಕ್ಕೆ ಬಂದಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಖರ್ಚು ಮಾಡಿಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದ್ದೀವಿ ನಾವು ಬೀದಿಲಿ. ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಆಗಿ ನಾವು ಕೂತಿಲ್ಲ. ಇವತ್ತು ನಮ್ಮ ತರವಾಗೆ ಬಂದು ಅವರು ದಯವಿಟ್ಟು ನಮಗೆ ಸ್ವಾಗತ ನೀಡಕ್ಕೆ ಬಂದವ್ರೆ. ಎಲ್ಲರೂ ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳು
ಅಲ್ಲಿ ಒಳಗೊಂದು ಹೊರಗೊಂದು ಏನು ಮಾತಾಡೋದೇನಿಲ್ಲ, ಬೈದಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಅಣ್ಣನ ಎಲ್ಲಾರನ್ನೂ ಕೇಳ್ಕೊಡ್ರಿ, ನಾವು ಹಿಂಗೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋಣ ಬೀದಿಲಿ, ದನ ಕರ ನಮ್ಮ ಬದುಕು ಬಾಳು ನಮ್ಮ ಎಲ್ಲ ಬಿಟ್ಟು ನಾವು ಬಂದು ಇವತ್ತು ಕೂತಿದ್ದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿಯನ್ನು ಬಿಟ್ಕೊಂಡಿದೀವ? ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದ್ದೀವಿ. ಇವತ್ತು ನಮ್ಮನ್ನ ಆಡ್ಕೋತಾವ್ರಿ. ಇವತ್ತು ನಾವು ಇಷ್ಟು ಮಾತಾಡಿ ಕೇಳ್ಕೊತಾ ಇದ್ದೀನಿ, ಅಷ್ಟು ಬಿಟ್ಟಿದ್ದು ಏನಿಲ್ಲ, ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದ್ದೀವಿ ಅಷ್ಟೇ. ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂತ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡಕ್ ಹೋಗಿದ್ದೀರಿ. ಅವರಿಗೆ ಗೌರವ ಕೊಡಬೇಕು ಅಂದ್ರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ, ಆ ನಗರ ಸರಿಪಡಿಸಿಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣು ಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ, ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬಂದ್ರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ ಬಾವುಟ ಬಿಟ್ಟು ಅದೆಂತ ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಅವರೊಬ್ಬರ ಜೊತೆ ಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ? ನಾನು ಅವ್ರು ಬರಲ್ಲ ಅಂತ ಗೊತ್ತು ನನಗೆ. ಅವ್ರು ಹೇಳಿದೇನು, ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಕೃಷ್ಣ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ನನ್ನ ವಿಧಾನಸೌಧದಲ್ಲ, ಯಾವ್ದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲೂ ನನಗೇನು ಪ್ರತಿಷ್ಠೆ ಇಲ್ಲ.